ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡೇ ಟು ಆಫ್ ಅಕ್ಕ ಮ್ಯಾರೇಜ್. ಇವತ್ತು ನಮ್ಮ ಮನೇಲಿ ಏನೇನು ಶಾಸ್ತ್ರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದೊಂದಾಗಿ ಎಲ್ಲ ತೋರಿಸ್ತೀನಿ. ಪೂರ್ತಿ ವ್ಲಾಗ್ ಎಲ್ಲೂ ಮಿಸ್ ಮಾಡ್ದಂಗೆ ನೋಡಿ. ಇದು ಬಳೆಶಾಸ್ತ್ರ ದಿನ ಬೆಳಗ್ಗೆ ಅರೌಂಡ್ 10 o'clock ಆಗಿತ್ತು. ಇವರು ಬಳೆಶಾಸ್ತ್ರಕ್ಕೆ ಬಳೆ ಹಾಕೋಕೆ ಬಂದಿರೋರು, ಬೆಂಗಳೂರಿಂದ ಬಂದಿದ್ದರು. ಸೊ ಅತ್ತೆ ಇಲ್ಲಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನೀವು ಹಿಂದಿನ ವ್ಲಾಗ್ ನೋಡಿದ್ದೆ ಆದರೆ ಆಲ್ಮೋಸ್ಟ್ ನೈಟ್ 10:30ವರೆಗೂ ಇನ್ವಿಟೇಷನ್ ಕಾರ್ಡ್ಸ್ ಕೊಟ್ಟಿದ್ವಿ. ಬಟ್ ಸ್ಟಿಲ್ ಇನ್ನೂ ತುಂಬ ಇತ್ತು. ಸೊ ದೊಡ್ಡಮ್ಮ ಇಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸ್ಯಾರೀಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೀಚೆಕ್ ಮಾಡ್ಕೊತಾ ಇದ್ದಾರೆ. ಇವರು ನಮ್ಮಮ್ಮ ಅವರ ಸೋದರತ್ತೆ ಮದುವೆ ಹೆಣ್ಣಿಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಏನೋ ನಮ್ಮ ಫ್ಯಾಮಿಲಿನಲ್ಲಿ ನಾನು ವಿಡಿಯೋ ತೆಗೆಕ್ಕೆ ಸ್ಟಾರ್ಟ್ ಮಾಡಿದೆ ನಗ್ತಾರೆ. ಅವ್ರು ಎಂತ ಅವ್ರು ಗೊತ್ತಾ, ಮದುವೆ ಗಂಡು ಮನೆಗೆ ಹೋಗ್ತಾರೆ ಕೆಲಸ ಮಾಡೋಕ್ಕೆ, ನಮ್ಮ ಮನೆಗೆ ಬರೋಲ್ಲ ಮದುವೆ ಹೆಣ್ಣು ಮನೆಗೆ. ಬಳೆಶಾಸ್ತ್ರದ ದಿನವೇ ಚಪ್ರ ಕೂಡ ಹಾಕಿದ್ರು. ಆ್ಯಕ್ಚುಲಿ ಹಿಂದಿನ ದಿನ ಜಸ್ಟ್ ಪೂಜೆ ಮಾಡಿದ್ವಿ. ಪುರೋಹಿತರು ಇವತ್ತು ಟೈಮ್ ಚೆನ್ನಾಗಿದೆ ಅಂತ ಅಂದಿದ್ರು. ಸೊ ಜಸ್ಟ್ ಪೂಜೆ ಮಾಡಿದ್ವಿ. ನೆಕ್ಸ್ಟ್ ಡೇ ಆಲ್ಮೋಸ್ಟ್ 50% ಚಪ್ರ ಹಾಕಿದ್ರು. ಆ್ಯಂಡ್ ಬಳೆಶಾಸ್ತ್ರದ ದಿನ ಲಂಚ್ಗೆ ಅರೇಂಜ್ ಮಾಡಿದ್ವಲ್ಲ, ಸೊ ಪೆಂಡಲ್ ಕೂಡ ಹಾಕಿಸ್ತಾ ಇದ್ದಾರೆ ಚಪ್ರದ ಪಕ್ಕನೇ. ನೋಡಿ ಇಲ್ಲಿ ಹಳ್ಳಿನಲ್ಲಿ ಎಷ್ಟು ಚೆನ್ನಾಗಿ ಅವ್ರ ಮನೆ ಕೆಲಸ, ಅವ್ರ ಮನೆ ಮದುವೆ ಅಂತ ಎಲ್ಲರೂ ಎಷ್ಟು ಚೆನ್ನಾಗಿ ಬಂದು ಮಾಡ್ತಾಯಿದ್ದಾರೆ. ಲೈಕ್ ನಮ್ಮ ಸಿಟಿನಲ್ಲಿ ಯಾರೂ ಈ ಥರ ಬರಲ್ಲ. ಇವರು ನಮ್ಮಣ್ಣ. ನಮ್ಮ ನೈಬರ್ ಇವರು ನಮ್ಮ ಅತ್ತೆ ಹಾಕಬೇಕು, ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಹಾಕ್ತಾರೆ. ಸೊ ನಾನು ನಮ್ಮ ದೊಡ್ಡಮ್ಮವ್ರ ಊರಿಗೆ ಬಂದರೆ ಮಾತ್ರ ಯಾವುದೇ ಫಂಕ್ಷನ್ ಆಗಲಿ ಯಾವುದೇ ಪ್ರೋಗ್ರಾಮ್ ಆಗಲಿ ನಮ್ಮ ಅತ್ತೆ ಹತ್ರ, ಬಿಕಾಸ್ ಇವ್ರು ಹಾಕಿದ್ರೇ ನನಗೆ ಸೆಟ್ ಆಗೋದು, ಬೇರೆ ಯಾರು ಹಾಕಿದ್ರೂ ಸೆಟ್ ಆಗೋಲ್ಲ. ಮದುವೆ ಹಣ್ಣು ಕೂಡ ಹಾಕಿದ್ದಾರೆ, ಮುಂದೆ ನೋಡಿ ವ್ಲಾಗಲ್ಲಿ ಬರ್ತಾರೆ. ಇಲ್ಲಿ ಪಾಪ ಬಳೆ ಹಾಕೋಕೆ ಬಂದಿರೋರೆ ಹೂವು ಕಟ್ಟಿ ಕೊಡ್ತಾ ಇದ್ದಾರೆ. ಎಲ್ಲರೂ ಬ್ಯುಸಿ ಇದ್ವಿ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮಮ್ಮ ನನಗೇನೋ ಕೆಲಸ ಹೇಳ್ತಾ ಇದ್ದಾರೆ. ಹೇಳದ್ನಲ್ಲ ನೈಬರ್ ನಮ್ಮ ಅತ್ತೆ ಅಂದ್ಬಿಟ್ಟು ಸೆಕೆಂಡ್ ಟೈಮ್ ಹೇರ್ ಸ್ಟೈಲ್ ಹಾಕ್ತಾರೆ. ಆ್ಯಕ್ಚುಲಿ ನನಗೆ ಫಸ್ಟ್ ಟೈಮ್ ಹಾಕಿದ್ದು ಹೇರ್ ಸ್ಟೈಲ್ ಇಷ್ಟ ಆಗಿಲ್ಲ. ಸೊ ನಾನೇ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಕ್ಕಗೆ ಹೇಳಿ. ಇಲ್ಲಿ ನಾನು ಕಾಲ್ ಚೈನ್ ಹಾಕ್ಕೊತಾ ಇದ್ದೀನಿ. ನೀವು ಯಾರಾದರೂ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದರೆ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಮ್ಮ ದೊಡ್ಡಮ್ಮವ್ರು ಕೊಡಿಸಿರೋ ಕಾಲ್ ಚೈನ್ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಮದುವೆಣ್ಣಿಗೆ ಯಾವ ಥರ ಕಾಲ್ ಚೈನ್ ಕೊಡಿಸಿದ್ರು ಸೇಮ್ ನನಗೆ ಕೂಡ ಕೊಡಿಸಿದ್ರು. ಬಟ್ ನನಗೆ ಗೆಜ್ಜೆ ಇಷ್ಟ ಆಗಲ್ಲ. ಸೊ ನಾನು ಪ್ಲೇನ್ ತೊಗೊಂಡೆ. ನಮ್ಮ ಅಕ್ಕ ಸೇಮ್ ಡಿಸೈನ್ ವಿತ್ ಗೆಜ್ಜೆ ಇರೋ ತೊಗೊಂಡು. ನನಗಿಲ್ಲಿ ಹಾಕ್ಕೊಳಕ್ಕೆ ಬರ್ತಿಲ್ಲ. ನಮ್ಮ ಡ್ಯಾಡಿ ಆದರೆ ಕಟಿಂಗ್ ಪ್ಲೇಯರೆಲ್ಲ ಮಾಡ್ತಾಯಿದ್ರು. ಸೊ ನಾನು ಪರದಾಟ ನೋಡಿ ಇಲ್ಲಿ ಕಾಲ್ ಚೈನ್ ಹಾಕ್ಕೊಳಕ್ಕೆ ಹೆಂಗೆ ಆಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ನನ್ನ ಕಾಲ್ ಚೈನ್ ಡಿಸೈನ್ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ನನ್ನ ಕಾಲ್ ಚೈನ್ ಡಿಸೈನ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಡೂ ಕಮೆಂಟ್ ಗೈಸ್. ಕಾಸ್ಟ್ ಬೇಕಿದ್ರೆ ಕಮೆಂಟಲ್ಲಿ ಹೇಳ್ತೀನಿ ಎಷ್ಟಾಯಿತು ಕಾಲ್ ಚೈನ್ಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಮಾರ್ನಿಂಗ್ ಉಪ್ಪಿಟ್ಟು ಮಾಡಿದರು. ನನಗೆ ಉಪ್ಪಿಟ್ಟು ಅಂದರೆ ಆಗಲ್ಲ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟೇ ತಿನ್ನಲಿಲ್ಲ, ಡೈರೆಕ್ಟ್ ಲಂಚ್ ತಿಂದೆ. ಅಷ್ಟು ಮದುವೆ ಮನೆಯಲ್ಲೂ ಹಂಗೆ ಇದ್ದೀನಿ. ಇಲ್ಲಿ ಎದುರುಗಡೆ ದೊಡ್ಡಮ್ಮವ್ರ ಮನೆಯಲ್ಲೇ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಫ್ಯಾಮಿಲಿ ಭಟ್ರುಗಳು. ಅದೇನು ಸರ್ ಕನ್ನಡದಲ್ಲಿ ಇದು ಇದು ರೈಸಾ? ಓಕೆ. ಇಲ್ಲಿ 50% ಚಪ್ರ ಹಾಕಿದ್ರು ಆಲ್ಮೋಸ್ಟ್. ಆ್ಯಂಡ್ ಚಪ್ರ ಹಾಕಿರೋರು ಇನ್ನು ಮುಂದೆ ಕೆಲಸ ಇರೋರು ಫಸ್ಟ್ ಎಲ್ಲ ತಿಂತಾ ಇದ್ದಾರೆ. ಇಲ್ಲಿ ಮದುವೆ ಇಲ್ಲಿ ಫೋಟೋಗ್ರಾಫರ್ಸ್ ಬಂದಿದ್ದರು, ಫೋಟೋಸ್ ತೆಗಿತಾಯಿದ್ರು. ಕೆಲವೊಂದು ಫೋಟೋಸ್ ಮನೆ ಹತ್ರ ಮೆಮೊರೀಸ್ ಇರಲಿ ಅಂದ್ಬಿಟ್ಟು ಅಕ್ಕ ಮನೆ ಹತ್ರ ತೆಗೆಸ್ಕೊತಾ ಇದ್ದಾಳೆ. ಇಲ್ಲಿ ಫೋಟೋಗ್ರಾಫರ್ಸ್ ಸ್ವಲ್ಪ ಲೊಕೇಶನ್ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಊರಲ್ಲಿ ಅಶ್ವತ್ಥ ಕಾಟೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಫೋಟೋಸ್ಗಾಗಿ. ಫೋಟೋ ಶೂಟ್ ನಿಲ್ತಿದೆ ಇಲ್ಲಿ. ನಾನು ನನ್ಸಿದ್ದೆ ಅದಮ್ಮ ಮುದುಬೇಟ. ಆ್ಯಕ್ಚುಲಿ ಅಕ್ಕಗೆ ಫೋಟೋಸ್ ವಿಡಿಯೋಸ್ ಅಂದರೆ ತುಂಬ ಶೈ. ಬಟ್ ಹರ್ ಬಿಗ್ ಡೇ ಅಲ್ವಾ, ಸೊ ಎಲ್ಲ ಕೋಪ್ರೇಟ್ ಮಾಡ್ತಾ ಇದ್ದಾಳೆ ಫೋಟೋಸ್ಗೂ ವಿಡಿಯೋಸ್ಗೂ. ಇಲ್ಲಿ ನಾವು ನಮ್ಮ ಕಸಿನ್ಸು ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದಿದ್ವಿ. ಇಲ್ಲಿ ನಮ್ಮ ಅಕ್ಕ ಇವರು
ಎಲ್ಲರೂ ನಮ್ಮ ಅಕ್ಕ ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಸುಮ್ಮನೆ ಜಸ್ಟ್ ನೋಡೋದಷ್ಟೇ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನನ್ನ ತಮ್ಮ ಕೂಡ ಬಂದಿದ್ದ ಅವ್ರ ಅಕ್ಕನ ನೋಡೋಕ್ಕೆ. ಬೆಳಗ್ಗೆಯಿಂದ ನೋಡಿಲ್ಲ ಅಂತ ಅಂದ್ಬಿಟ್ಟು ನಗ್ತಾ ಇದ್ದಾನೆ ನಮ್ಮ ತಮ್ಮ. ನಮ್ಮ ಅಕ್ಕ ಪೋಸಸ್ ಕೊಡ್ತಾಯಿದ್ರೆ ಅವಳು ಇನ್ನೂ ಶೈ ಆಗ್ತಿದ್ದಾಳೆ ನಗ್ತಾಯಿದ್ರೆ. ಆಮೇಲೆ ಇಲ್ಲಿ ನಮ್ಮ ಅತ್ತೆ ಬಂದಿದ್ದರು, ಫೋಟೋಗ್ರಾಫರ್ಸ್ ಕಳಿಸ್ಕೊಡಿ ಬಳೆ ಹಾಕಬೇಕು ಅಂತಂದ್ಬಿಟ್ಟು. ಫೋಟೋಗ್ರಾಫರ್ಸ್ ಫಸ್ಟ್ ಮೆಮೊರೀಸ್ ಮೇಡಮ್, ವಿಡಿಯೋಸು ಫೋಟೋಸು ಅಂತಂದರೆ ನಮ್ಮತ್ತೆ ಫುಲ್ಲು ರಿವರ್ಸು. ಸರ್ ಫಸ್ಟು ಬಳೆ ಸರ್, ಆಮೇಲೆ ಮೆಮೊರೀಸು, ಆಮೇಲೆ ಫೋಟೋಸ್ ಅಂತ ಅವ್ರಿಗೆ ವಾದಿ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಬ್ರೈಡ್ಗೆ ಎಲ್ಲಿಗೋದ್ರೂ ಇದೇ ಥರ ಕ್ರೇಜ್ ಇರುತ್ತೆ ಅನಿಸುತ್ತೆ. ರಿಲೇಟಿವ್ಸಿಂದ, ಫೋಟೋಗ್ರಾಫರ್ಸಿಂದ ಎಲ್ಲರೂ ಕಣ್ಣು ಕೂಡ ಬ್ರೈಡ್ ಮೇಲೆ ಬಿದ್ದಿರುತ್ತೆ. ನಮ್ಮ ಅಕ್ಕಂಗೆ ಯಾರ ದೃಷ್ಟಿ ಬೀಳಬಾರ್ದು ಗೈಸ್. ಆಮೇಲೆ ನಾವು ಫೋಟೋಶೂಟ್ ಮುಗಿಸ್ಕೊಂಡು ಬರೋಷ್ಟಲ್ಲಿ ಇಲ್ಲಿ ಬಳೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆಮೇಲೆ ನನ್ನ ಸೊಸೆ ಬೇಸಾಗ್ಬಿಟ್ಟಿದ್ದಾಳೆ. ಕ್ಯಾಮ್ರಾ ಹಿಡಿದ ತಕ್ಷಣ ಹಾಯ್ ಹೆಲೋ ಅಂತ ಹೇಳ್ತಾಳೆ ನನ್ನ ಸೊಸೆ. ಇಲ್ಲಿ ನೋಡಿ ಮನೇಲಿ ಅಲೆ ಕಿರ್ಚುತ್ತಾ ಇದ್ದರು, ಟೈಮ್ ಆಯಿತು ಅಂದ್ಬಿಟ್ಟು. ಸೊ ಅಕ್ಕ ಬೇಗ ಬೇಗ ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ಲು ಬಳೆ ಶಾಸ್ತ್ರಕ್ಕೆ. ಇಲ್ಲಿ ಅಕ್ಕ ಬಳೆ ಹಾಕ್ಸ್ಕೊಳಕ್ಕೆ ಕುತ್ಕೊತಾ ಇದ್ದಾಳೆ. ಬಳೆ ಹಾಕ್ಸ್ಕೊಳಕ್ಕೂ ಮುಂಚೆ ಲೈಕ್ ಈಸಿಯಾಗಿ ಬ್ಯಾಂಗಲ್ಸ್ ಹೋಗಲಿ ಅಂತಂದ್ಬಿಟ್ಟು ಲೋಷನ್ ಹಚ್ಕೊಂಡು ಬಳೆ ಹಾಕ್ಸ್ಕೊತಾ ಇದ್ದಾಳೆ. ಲೈಕ್ ಅವ್ರು ಕೂಡ ಅದೇ ಸಜೆಸ್ಟ್ ಮಾಡಿದ್ರು ಬಳೆ ಹಾಕಕ್ಕೆ ಬಂದಿರೋರು. ಆ್ಯಂಡ್ ನಾವು ಫೋಟೋಸ್ ತೆಗೆಸ್ಕೊಂಡು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 15 to 20 ಮೆಂಬರ್ಸ್ ರಿಲೇಟಿವ್ಸ್ ಬಂದಿದ್ದರು. ಲೈಕ್ ಜನ ಇದ್ರೇ ಆ ಮದುವೆ ಫೀಲ್ ಅನ್ನೋದು ಅನಿಸೋದು. ಸೊ ಲೈಕ್ ಮದುವೆ ಫೀಲ್ ಅವಾಗ ಬಂತು ಅಂತ ಅನ್ನಿಸ್ತು. ಆ್ಯಕ್ಚುಲಿ ಗೈಸ್ ನಮ್ಮ ಅಕ್ಕ ಹೇಗಿದ್ದಾಳೆ ಅಂತ ಪ್ಲೀಸ್ ಡೂ ಕಮೆಂಟ್. ನನಗೆ ಮಾತ್ರ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಯಾರು ನಮ್ಮ ಅಕ್ಕಗೆ ದೃಷ್ಟಿ ಮಾಡಿಬಿಡಿ. ಇಲ್ಲಿ ನಮ್ಮ ಭಾವ ಅವರು ಬಂದಿದ್ದಾರೆ ನೋಡಿ. ಈ ಕೆಲಸ ಮಾಡ್ತೀಯ ನಿಮ್ಮನ್ನು ತೆಗಿತಿಲ್ಲ, ನಮ್ಮ ಭಾವನ ತೆಗಿತಾರದು. ನಮ್ಮ ಭಾವ ಬಂದಿರೋದು ನಮ್ಮ ಅಕ್ಕ ನಾಚಿಕೆ ಬೀಳ್ತಾವಳೆ. ಆ್ಯಕ್ಚುಲಿ ನಮ್ಮ ಭಾವ ಅವ್ರನ್ನ ಕರ್ಸ್ಕೊಂಡಿದ್ದೆ ಅದಕ್ಕೆ ಕಪಲ್ಸ್ ಕೆಲವೊಂದು ಫೋಟೋಸ್ ತೆಗೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಭಾವ ಇಲ್ಲಿ ಈ ಲೊಕೇಶನ್ ಬೇಡ ಅಂತ ಅಂದ್ಬಿಟ್ಟು ಫೋಟೋಗ್ರಾಫರ್ಸ್ ಹತ್ರ ಮಾತಾಡ್ತಾ ಇದ್ದಾರೆ. ಫೋಟೋಗ್ರಾಫರ್ಸ್ ಕೂಡ ಒಪ್ಕೊಂಡ್ರು. ಸೊ ಎಲ್ಲರೂ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ, ಬೇರೆ ಲೊಕೇಶನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಇಲ್ಲಿ ನಾನು, ನಮ್ಮ ಅಕ್ಕ, ನಮ್ಮ ಭಾವ ಆ್ಯಂಡ್ ಫೋಟೋಗ್ರಾಫರ್ಸ್ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮೂರಿಂದ ಲೈಕ್ 5 ಕಿಲೋಮೀಟರ್ಸ್ ತುಂಬ ಹತ್ರ ಲೇಪಾಕ್ಷಿ ಟೆಂಪಲ್. ಸೊ ಅಲ್ಲಿಗೆ ಹೋದ್ವಿ. ಆ್ಯಂಡ್ ನಮ್ಮ ಭಾವ ಅವರು ಫಾರ್ಮಲ್ಸಲ್ಲಿ ಬಂದಿದ್ದರು. ಸೊ ಫೋಟೋಗ್ರಾಫರ್ಸ್ ಏನಂದರು ಅಂತಂದರೆ ಟೆಂಪಲ್ ಲೊಕೇಶನ್ಗೂ ನಿಮ್ಮ ಫಿಯಾನ್ಸಿ ವೈಬ್ಗೂ ನೀವು ಪಂಚೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಲ್ ಆಫ್ ದ ಸಡನ್ ಪಂಚೆ ತೊಗೊಂಡು ಬಂದರು. ಸೊ ಫಾರ್ಮಲ್ಸಿಂದ ಪಂಚೆಗೆ ಚೇಂಜ್ ಆಗ್ತಾಯಿದ್ದಾರೆ. ಸೊ ಫೋಟೋಗ್ರಾಫರ್ಸ್ ಫಸ್ಟು ನಿಮ್ಮದು ತೆಗಿತೀವಿ ಬನ್ನಿ ಮೇಡಮ್ ಅಂತ ಅಂದ್ಬಿಟ್ಟು ಫೋಟೋಗ್ರಾಫರ್ಸ್ನ ತೆಗೆದ್ರು. ಆ್ಯಕ್ಚುಲಿ ನನಗೆ ವಾಯ್ಸ್ ಓವರ್ ಕೊಡ್ತಿದ್ರು, ನಗು ಬರ್ತಿದ್ದೆ. ನಮ್ಮ ಭಾವವ್ರನ್ನೂ ನೋಡ್ತಿದ್ರೆ ಡೆಡಿಕೇಶನ್. ಆ್ಯಕ್ಚುಲಿ ಏನಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿಲ್ಲ ಅಂತಂದರೆ ವಿತ್ ಪ್ರೀ ವೆಡ್ಡಿಂಗ್ ಶೂಟ್ ನಾವು ಫೋಟೋಗ್ರಾಫರ್ಸ್ನೆಲ್ಲ ಪ್ಯಾಕೇಜಸ್ ಮಾತಾಡಿದ್ದು. ಬಟ್ ಆಲ್ ಆಫ್ ದ ಸಡನ್ ನಮ್ಮ ಭಾವ ಅವರ ಸೈಡು ಯಾರೋ ತೀರೋಗಿದ್ರು. ಸೊ 11 days ಏನೂ ಮಾಡೋಗಿರಲಿಲ್ಲ. ಆ್ಯಂಡ್ ಇದ್ದಿದ್ದು 12 daysಲ್ಲಿ ಅವರು ಇನ್ವಿಟೇಷನ್ ಕಾರ್ಡ್ ಓಡಿಸ್ಬೇಕು, ಹಂಚಬೇಕು, ಮನೆ ಪೇಂಟ್ ಮಾಡಿಸ್ಬೇಕು, ಮನೆ ಕೆಲಸ ಇಟ್ಕೊಂಡಿದ್ರು. ಆ್ಯಂಡ್ ರಿಟರ್ನ್ ಗಿಫ್ಟ್ಸ್ ತೊಗೋಬೇಕು, ಮನೆಗೆ ಶಾಪಿಂಗ್ ಮಾಡಬೇಕು, ಮ್ಯಾರೇಜ್ ಶಾಪಿಂಗ್ ಮಾಡಬೇಕು. ಸೊ ಪ್ರೀ ವೆಡ್ಡಿಂಗ್ ಶೂಟ್ಗೆ ಟೈಮ್ ಇರಲಿಲ್ಲ. ಸೊ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಲಿಲ್ಲ. ಹಾಯ್ ಗೈಸ್, ನಮ್ಮ ಅಕ್ಕ ಅವ್ರಿಗೆ ವಿಡಿಯೋ ಶೂಟ್ ಮಾಡ್ಸಕ್ಕೆ ಬಂದಿದ್ದೀವಿ. ಅಲ್ಲಿ ನೋಡಿ ಮದುವೆ ಗಂಡು ಮದುವೆ ಹೆಣ್ಣು ಶೂಟ್ ಮಾಡಿಸ್ಕೊತಿದ್ದಾರೆ. ಸಾಲಪ್ಪ ಸಾಲ. ಆ್ಯಕ್ಚುಲಿ ಗೈಸ್ ನನಗೆ ವಿಡಿಯೋಸ್ ತೆಗಿಯೋರು ಇರಲಿಲ್ಲ, ಇಲ್ಲಾಂದರೆ ಇನ್ನೂ ಚೆನ್ನಾಗಿರೋದು. ನಾನು ತೊಗೊಂಡಿರೋ ಕೆಲವೊಂದು ವಿಡಿಯೋಸ್ ಆ್ಯಂಡ್ ಕೆಲವೊಂದು ಹೇಳಿ ತೆಗೆಸ್ಕೊಂಡಿರೋ ಕೆಲವೊಂದು ವಿಡಿಯೋಸ್ ಅಷ್ಟೇ ಇರೋದು. ಫೋಟೋ ಶೂಟ್ ಅಂತ ಬಂದು ಅವ್ರಿಗೆ ಸ್ವಲ್ಪ ನಾವಿದ್ದರೆ ಪೋಸಸ್ ಎಲ್ಲ ಚೆನ್ನಾಗಿ ಮಾಡ್ತಾರೋ ಮಾಡಲ್ವ ಅಂತ ಅಂದ್ಬಿಟ್ಟು ನಾವು ಸೈಡಿಗೆ ಬಂದಿದ್ದೀವಿ. ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಜಾಸ್ತಿ ಸಲ ನೋಡಿದ್ದೀವಿ, ಬಟ್ ಅಗೇನ್ ಆ್ಯಂಡ್ ಅಗೇನ್ ಇದು ಮ್ಯಾನ್ ಮೇಡ್ ಆಗಿರೋದ್ರಿಂದ ನಮ್ಮ ಹಿರಿಯರು ಏನ್ಷಿಯಂಟ್ ಟೈಮಲ್ಲಿ ಕೆತ್ತನೆ ಮಾಡಿರೋದ್ರಿಂದ
ಎಷ್ಟು ಸಲ ನೋಡಿದ್ರು ಕೂಡ ನೋಡ್ಬೇಕು ಅನ್ಸುತ್ತೆ. ಸೊ ನಾವು ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ಅವ್ರು ನನ್ನ ಫೋಟೋ ಶೂಟ್ ಬಿಟ್ಟು ನೋಡಿ ಏನು ಮಾಡ್ತೀವಿ. ಅವ್ರು ಫೋಟೋ ಶೂಟ್ ತೆಗೆಸ್ಕೊಂತ ನಮ್ಮ ಅಕ್ಕಗೆ ಪ್ರೀ ವೆಡ್ಡಿಂಗ್ ಶೂಟ್ ತುಂಬ ಇಂಟ್ರೆಸ್ಟ್ ಇತ್ತು, ಬಿಕಾಸ್ ಲೈಫ್ ಟೈಮ್ ಮೆಮೊರಿ ಇರುತ್ತೆ ಅಂದ್ಬಿಟ್ಟು. ಸೊ ನಮ್ಮ ಭಾವ ನಮ್ಮ ಅಕ್ಕ ಎಲ್ಲಿ ಬೇಜಾರಾಗ್ತಾರೆ ಅಂದ್ಬಿಟ್ಟು ಅಷ್ಟು ಬ್ಯುಸಿ ಇದ್ರೂ ಮ್ಯಾರೇಜಲ್ಲಿ 2-3 ಅವರ್ಸ್ ಫ್ರೀ ಮಾಡಿಕೊಂಡು ನಮ್ಮ ಅಕ್ಕನಿಗೋಸ್ಕರ ಬಂದರು. ಇಲ್ಲಿ ನಮ್ಮ ಭಾವ ಎತ್ಕೊಳಕ್ಕೆ ರೆಡಿ ಇದ್ದರು, ನಮ್ಮ ಅಕ್ಕ ಬೇಡ ಬೇಡ ಅಂತ ಇದ್ದಾಳೆ. ಸೊ ನಮ್ಮ ಭಾವ ಹೇಳ್ತಾ ಇದ್ದಾರೆ, ಪ್ರೀ ವೆಡ್ಡಿಂಗ್ ಅಂದ್ರಲ್ಲ, ನಿಮ್ಮ ಅಕ್ಕ ಎಂತಕ್ಕೂ ಕೋಪ್ರೇಟ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಭಾವ. ಆಮೇಲೆಲ್ಲ ತುಂಬ ಚೆನ್ನಾಗಿ ಬಂತು. ವಿಡಿಯೋಸ್ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇಲ್ಲಿ ಫೋಟೋಗ್ರಾಫರ್ಸ್ ನಾವು ತೆಗೆಸ್ಕೊಂಡಿದ್ದು ಕೆಲವೊಂದು ಫೋಟೋಸ್ನ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಪೇಷನ್ಸಿಂದ ಮಾಮೂಲು ಶಿವನಾಗ ಸರ್ ಇದು ಶಿವನೇ ಸರ್ ಓನ್ಲಿ ಸಾಕು ಸರ್. ಫೋಟೋಗ್ರಾಫರ್ಸ್ ಆ್ಯಕ್ಚುಲಿ ನಮ್ಮ ಭಾವ ಅವ್ರನ್ನ ಹೇಳ್ತಾನೆ, ಸರ್ ನೀವು ರಿಸೆಪ್ಷನ್ಗೆ ನಾರ್ಮಲ್ ಶೂಸ್ ಅಲ್ವಾ ಅಂತಂದರೆ, ನಮ್ಮ ಭಾವ ಸರ್ ಶೂಸ್ ಕೂಡ ಇಲ್ಲ ಸರ್, ಜಸ್ಟ್ ಸಾಕ್ಸ್ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ನಮ್ಮ ಭಾವ ತುಂಬ ಹೈಟು. ಆಲ್ಮೋಸ್ಟ್ ಎಲ್ಲರೂ ಬಳೆ ಹಾಕ್ಸ್ಕೊಂಡು ಊಟ ತಿಂದುಬಿಟ್ಟು ಹೋಗಿದ್ರು. ಇಲ್ಲಿ ಬಳೆ ಹಾಕ್ಸ್ಕೊಂಡಿರೋರೆಲ್ಲ ತೋರಿಸ್ತಾ ಇದ್ದಾರೆ. ನಮ್ಮ ಅಕ್ಕ ಅವರು ನಮ್ಮ ಅತ್ತೆ ಎಲ್ಲರೂ ತಿಂತಾ ಇದ್ದಾರೆ ಇನ್ನು. ಆ್ಯಂಡ್ ಬಂದಿದ್ದವರೆಲ್ಲ ತುಂಬ ಚೆನ್ನಾಗಿದೆ ಊಟ ಅಂತ ಹೇಳಿದರು. ಇಷ್ಟೆಲ್ಲ ಮದುವೆ ಮಾಡಿದ್ಮೇಲೆ ಬಂದಿದ್ದವ್ರು ಊಟ ಚೆನ್ನಾಗಿದೆ ಅಂತಂದರೆ ಅದೇ ತೃಪ್ತಿ ಅಲ್ವಾ ಗೈಸ್ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅವರಿಗೆ. ಆ್ಯಂಡ್ ನಮ್ಮ ದೊಡ್ಡಮ್ಮ ಅವರು 200 ಡಜನ್ ಬ್ಯಾಂಗಲ್ಸ್ ತಂದಿದ್ದರು. ಅದರಲ್ಲಿ ನನಗೊಂದು ಕೂಡ ನನಗೆ ಆಗ್ತಿರ್ಲಿಲ್ಲ. ಆ್ಯಂಡ್ ಫೈನಲಿ ಯಾವುದೋ ಇದ್ದಿದ್ದು ಹಾಕ್ಸ್ಕೊಂಡೆ, ಬಟ್ ನನಗೆ ಆ ಕಲರ್ ಇಷ್ಟ ಆಗಲಿಲ್ಲ. ಬಟ್ ಏನು ಮಾಡೋದು ಗೈಸ್, ಮದುವೆ ಅಲ್ವಾ, ಅಕ್ಕನ ಮದುವೆ ಮೆಮೊರಿ ಇರಬೇಕು. ಆ್ಯಂಡ್ ಗಾಜಿನ ಬಳೆ ಅಂದರೆ ನನಗೂ ಇಷ್ಟ. ಸೊ ಇದ್ದಿದ್ದವೇ ಹಾಕ್ಸ್ಕೊಂಡೆ. ಸ್ಯಾಟಿಸ್ಫೈಡ್ ಆಗಲಿಲ್ಲ, ಬಟ್ ಆಮೇಲೆ ಇಷ್ಟ ಆಯಿತು, ಚೆನ್ನಾಯಿತು. ಆಮೇಲೆ ಇಲ್ಲೆಲ್ಲ ಮುಗೀತು. ಇನ್ನೂ ತಿನ್ನೋರು ತಿಂತಾಯಿದ್ದಾರೆ ಆ್ಯಂಡ್ ನಾನು ತಿಂತಾಯಿದ್ದೀನಿ. ನಾನು ತಿನ್ನೋ ಅಷ್ಟರಲ್ಲಿ ಮಧ್ಯಾಹ್ನ ಆಲ್ಮೋಸ್ಟ್ ಎಲ್ಲ ಆಗೋಗಿತ್ತು. ಪಾಯಸ, ಹೆಸ್ರು ಬೇಳೆ, ಚಿತ್ರಾನ್ನ ಅವೇ ಇತ್ತು. ಆ್ಯಂಡ್ ಇಲ್ಲೆಲ್ಲ ಬಳೆಶಾಸ್ತ್ರ ಮುಗೀತು. ಅಮ್ಮ ಬರ್ಕೊತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಲಾಸ್ಟ್ ಆ್ಯಂಡ್ ಫೈನಲ್ ಎಲ್ಲ ನಮ್ಮನೇಲಿರೋ ರಿಲೇಟಿವ್ಸ್ ಎಲ್ಲರೂ ತಿಂತಾಯಿದ್ದಾರೆ. నన్ను మగ కదమ్మా. నీ పేరేమబ్బా చెప్పప్ప. నీ పేరేమే? చిరంజీవినా? చిరునా? ಮುಂದೆ ಏನು ನಡೀತು ಅಂದ್ಬಿಟ್ಟು ನೆಕ್ಸ್ಟ್ ಪಾರ್ಟಲ್ಲಿ ನೋಡಿ ಗೈಸ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.